ಸಂತೋಷ ದೊಡ್ಡ ವಿಷಯಗಳಲ್ಲಿ ಅಲ್ಲ, ನಮ್ಮವರ ಜೊತೆ ಕಳೆದ ಸಣ್ಣ ಸಣ್ಣ ವಿಷಯಗಳಲ್ಲೇ ಅಡಗಿರುತ್ತದೆ. ಹೊಸ ವರ್ಷ, ಹೊಸ ಕನಸುಗಳು, ಹೊಸ ನೆನಪುಗಳೊಂದಿಗೆ ನನ್ನ ಹೊಸ ಅಧ್ಯಾಯದ ಇನ್ನೊಂದು ಪಯಣ. ಇದು ನನ್ನ ಬರ್ತ್ಡೇ ದಿವಸದ ಬ್ಲಾಗ್ ಆಗಿರುತ್ತೆ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದೆಲ್ಲ ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಜೂನ್ 19 ಫ್ರೈಡೇ ನನ್ನ ಬರ್ತ್ಡೇ ದಿವಸದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು 365 ದಿನಗಳಲ್ಲಿ ನನ್ನ ಸ್ಪೆಷಲ್ ಡೇ ಬಂತು ಅಂತ ಖುಷಿಯಾಗಿರಬೇಕು, ಅಥವಾ ನನ್ನ ಆಯುಷ್ಯದಲ್ಲಿ ಇನ್ನೂ ಒಂದು ವರ್ಷ ಕಡಿಮೆ ಆಯಿತು ಅಂತ ದುಃಖ ಪಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೂ ಜನ್ಮದಿನ ಅಂದರೆ ವಯಸ್ಸು ಹೆಚ್ಚಾಗುವ ದಿನ ಖಂಡಿತ, ಆದರೆ ಸಂತೋಷ ಸೆಲೆಬ್ರೇಟ್ ಮಾಡೋದಂತೂ ಅಷ್ಟೇ ನಿಜ ಅಲ್ವಾ. ಇವತ್ತಿನ ಫುಲ್ ಡೇ ನಾವು ಏನೆಲ್ಲ ಮಾಡಿದ್ವಿ, ಎಲ್ಲಿಗೆ ಹೋದ್ವಿ, ಬರ್ತ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ರತಿ ಸಲ ನಮ್ಮ ಮನೇಲಿ ಯಾರ್ದು ಬರ್ತ್ಡೇ ಇದ್ದರೂ ಅಷ್ಟೇ ನಾವು ದೇವಸ್ಥಾನಕ್ಕೆ ಆಚೆ ಹೋಗೋದಂತೂ ಖಂಡಿತ. ಇವತ್ತು ನಾವು ಬಂದಿದ್ದು ಪಂಚಮುಖಿ ಗಣೇಶನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕೆಂಗೇರಿ ಹತ್ತಿರ ಬರುತ್ತೆ. ನೀವು ಈ ದೇವಸ್ಥಾನಕ್ಕೆ ಮೆಟ್ರೋದಿಂದನೂ ಹೋಗ್ಬೋದು, ಬಸ್ಸಿಂದನೂ ಹೋಗ್ಬೋದು. ಯಾವ ಥರ ಹೋಗೋದು ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ವಿಡಿಯೋ ಕೊನೆಯಲ್ಲಿ ಹೇಳಿರ್ತೀನಿ. ಹಾಗೆ ಟೆಂಪಲ್ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 12:30ವರೆಗೂ ಓಪನ್ ಇರುತ್ತೆ. ಹಾಗೆ ಸಂಜೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಇಲ್ಲಿ ಟಿಕೆಟ್ ಪ್ರೈಸ್ ಏನೂ ಇಲ್ಲ, ಆರಾಮಾಗಿ ನೀವು ದರ್ಶನ ಮಾಡ್ಕೋಬೋದು. ನೋಡ್ಬೋದು ನೀವು ಗಣೇಶನ ವಿಗ್ರಹ ಯಾವ ಥರ ಇದೆ ಅಂತ. 4 ದಿಕ್ಕಿನಲ್ಲಿ ಗಣೇಶ ಕೂತ್ಕೊಂಡಿರೋ ಥರ 4 ಮುಖಗಳು, ಅದ್ರ ಮೇಲೆ ಇನ್ನೊಂದು ಗಣೇಶನ ಮುಖ, ಟೋಟಲ್ ಆಗಿ 5 ಮುಖಗಳಿವೆ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಪಂಚಮುಖಿ ಗಣೇಶನ ದೇವಸ್ಥಾನ ಅಂತ ಕರೀತಾರೆ. ನೋಡ್ಬೋದು ನೀವು ಟೆಂಪಲ್ ಸುತ್ತಮುತ್ತಲು ಎಷ್ಟು ಪ್ರಶಾಂತವಾಗಿದೆ ಅಂತ. ಮೇಲ್ಗಡೆ 30 ಅಡಿ ಎತ್ತರದ ಚಿನ್ನದ ಬಣ್ಣದ ಗೋಪುರ ಹೊಂದಿದ್ದು 5 ಗಣೇಶನ ಮುಖಗಳಿವೆ. ಮತ್ತು ದೇವಸ್ಥಾನದ ಒಳಗಡೆ ನೋಡೋದಾದರೆ 6 ಅಡಿ ಎತ್ತರದ ಕಪ್ಪು ಶಿಲೆಯ ಪಂಚಮುಖಿ ಗಣೇಶನ ವಿಗ್ರಹವನ್ನು ಹೊಂದಿದೆ. ದೇವಸ್ಥಾನದಲ್ಲಂತೂ ಯಾರು ಇರಲಿಲ್ಲ, ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲಿತ್ತು, ಉಡುಪಿ ಹೋಟೆಲಿ. ಅಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ನಾವು 12 ಗಂಟೆ ಅನ್ನೋಷ್ಟೊತ್ತಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ವಿ. ನಾವು ಹೋಗಿದ್ದು ಮೆಟ್ರೋದಲ್ಲಿ, ಮನೆಗೆ ಬರುವಾಗ ಬಸ್ಸಲ್ಲಿ ಬಂದ್ವಿ. 2 ಕನೆಕ್ಟಿವಿಟಿ ಸಹ ತುಂಬಾ ಈಸಿಯಾಗಿದೆ. ಟೆಂಪಲ್ ಮುಂದೆನೇ ಸ್ಟಾಪ್ ಕೊಡ್ತಾರೆ. ಮೊದಲಿಗೆ ಮೆಟ್ರೋದಲ್ಲಿ ಯಾವ ಥರ ಹೋಗೋದು ಅಂತ ನೋಡೋದಾದರೆ, ನೀವು ಮೆಟ್ರೋ ಲಾಸ್ಟ್ ಸ್ಟಾಪ್ ಚಳ್ಳಘಟ್ಟದಲ್ಲಿ ಇಳ್ಕೋಬೇಕಾಗುತ್ತೆ. ಅಂದರೆ ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ. ಇಲ್ಲಿ ನಾವು ಇಲ್ಲಿಂದ ಹತ್ಕೊಂಡ್ರೆ ಅಂದರೆ ಯೆಲ್ಲೋ ಲೈನಿಂದ ಹತ್ಕೊಂಡು, ಯೆಲ್ಲೋ ಲೈನಿಂದ ಗ್ರೀನ್ ಲೈನ್ ಚೇಂಜ್ ಮಾಡ್ಕೊಂಡ್ವಿ. ಗ್ರೀನ್ ಲೈನಿಂದ ಮತ್ತು ಪರ್ಪಲ್ ಲೈನಿಗೆ ಚೇಂಜ್ ಮಾಡಿಕೊಂಡು ಲಾಸ್ಟ್ ಸ್ಟಾಪ್ ಚಳ್ಳಘಟ್ಟಗೆ ಟಿಕೆಟ್ ತೊಗೊಂಡ್ವಿ. ಒಬ್ಬರಿಗೆ 90 ರೂಪೀಸ್ನ ಚಾರ್ಜ್ ಮಾಡಿದ್ರು. ಚಳ್ಳಘಟ್ಟದಿಂದ ಇಳ್ಕೊಂಡ್ರೆ 800 ಮೀಟರ್ ಒಳಗಡೆ ನಿಮಗೆ ಟೆಂಪಲ್ ಸಿಗುತ್ತೆ. ಅಲ್ಲಿಂದ ನೀವು ನಡ್ಕೊಂಡು ಬೇಕಾದರೂ ಹೋಗ್ಬೋದು, ಇಲ್ಲಾಂತಂದರೆ ಬಸ್ಸಲ್ಲಿ 5 ರೂಪಾಯಿ ತೊಗೊಂಡು ಅಲ್ಲಿವರೆಗೂ ಬಿಡ್ತಾರೆ. ಆಟೋದಲ್ಲಾದರೆ ತುಂಬಾ ಚಾರ್ಜ್ ಮಾಡ್ತಾರೆ. ಸೊ ನೀವು ನಡ್ಕೊಂಡು ಹೋಗಿ, ಇಲ್ಲಾಂತಂದರೆ ಬಸ್ಸಲ್ಲಿ ಹೋಗಿ. ಇನ್ನು ಬಸ್ ಕನೆಕ್ಟಿವಿಟಿನ ನೋಡೋದಾದರೆ ನೀವು ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇದ್ದಂತ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಹತ್ಕೊಂಡ್ರೆ ನಿಮಗೆ ಕೆಂಗೇರಿವರೆಗೂ ನೈಸ್ ರೋಡಿಂದ ನಾನ್ ಸ್ಟಾಪ್ ಬಸ್ ಸಿಗುತ್ತೆ. ಬರೀ 40 ಮಿನಿಟ್ಸಲ್ಲೇ ನೀವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿ ತಲುಪ್ಬೋದು. ಟಿಕೆಟ್ ನೋಡೋದಾದರೆ ಒಬ್ಬರಿಗೆ 38 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಟೋಲ್ಗಂತ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಲೇಡೀಸ್ ಇಲ್ಲಿ ಫ್ರೀ ಟಿಕೆಟ್ ತೊಗೋಬೋದು. ಮತ್ತು ಮೆಜೆಸ್ಟಿಕ್ಕಿಂದನೂ ಅಷ್ಟೇ ಕೆಂಗೇರಿಗೆ ಹಾಗೆ ಮೈಸೂರಿಗೆ ಹೋಗೋಕ್ಕೆ ತುಂಬಾ ಬಸ್ಗಳಿದೆ. ಅಲ್ಲಿಂದ ನೀವು ಆರಾಮಾಗಿ ಹೋಗ್ಕೋಬೋದು. ಟೆಂಪಲ್ ಹೋಗಿ ಬಂದುಬಿಟ್ಟು ಮನೇಲೇ ಚಪಾತಿ, ಅನ್ನ, ಸಾರು, ಮಾವಿನಕಾಯಿ ಶೀಕರಣಿ ಮಾಡಿಕೊಂಡು ಊಟ ಮಾಡ್ಕೊಂಡು ಅದಾದಮೇಲೆ ಬರ್ತ್ಡೇಗಂತ ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ನನ್ನ ಹಸ್ಬೆಂಡು ಬರ್ತ್ಡೇಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನೀವು ಅನ್ಕೋತಾ ಇದ್ದೀರಾ, ಇದು ನನ್ನ ಹಸ್ಬೆಂಡು ಅಥವಾ ನನ್ನ ತಮ್ಮ ಕಿರಣ್ ಮಾಡಿರೋದು ಅಂತ.
ಹಾಗೆ ಅಂದ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ತಪ್ಪಾಗಿರ್ತಾರೆ. ಯಾಕಂದರೆ ಅವರಿಬ್ಬರು ಸೇರಿ ಆಚೆ ಕರ್ಕೊಂಡು ಹೋಗಿದ್ದು, ಕೇಕ್ ಕಟ್ ಮಾಡಿಸಿದ್ದು, ಇನ್ನು ನೈಟ್ ಡಿನ್ನರ್ಗೆ ಹೋಗಿ ಊಟ ಮಾಡಿದ್ದು, ಫೋಟೋ ವೀಡಿಯೋ ಇದೆಲ್ಲ ಮಾಡಿದ್ದು ನಿಜ. ಆದರೆ ಬರ್ತ್ಡೇ ಡೆಕೋರೇಷನ್ ಮಾಡಿದ್ದು ಹಾಗೆ ವೀಡಿಯೋ ಎಲ್ಲ ಮಾಡಿದ್ದು ನಾನೇ. ಅವರಿಬ್ಬರಿಗೂ ಬರಲ್ಲ, ಪ್ಲೀಸ್ ಮಾಡಿಕೊಡು ಅಂತ ಎಣ್ಣೆ ಬೆಣ್ಣೆ ಹಚ್ಚಿಸ್ಬಿಟ್ಟು ನನ್ನ ಬರ್ಡೇಗೆ ನನ್ನ ಕೈಯಿಂದ ಡೆಕೋರ್ ಮಾಡಿಸ್ಕೊಂಡು ನನ್ನ ಕೈಯಿಂದನೇ ಫೋಟೋ ವೀಡಿಯೋ ತೆಗೆಸ್ಕೊಂಡ್ರು. ಅಷ್ಟೊಂದು ಬುದ್ಧಿವಂತರು ಇವರು. ಹಾಗೆ ಡೆಕೋರೇಷನ್ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸ್ಬೋದು, ನಮ್ಮ ಮರಿಬೇಡಿ. ಹಾಗೆ ಕುಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನನಗೆ ಬೇಕಾಗಿರೋದು ಇಷ್ಟೇ, ಹಾಕೊಳ್ಳೋಕೆ ಒಳ್ಳೆ ಬಟ್ಟೆ ಇರಬೇಕು, ಫ್ಯಾಮಿಲಿ ಜೊತೆ ಚೆನ್ನಾಗಿ ಸುತ್ತಾಡಬೇಕು, ಚೆನ್ನಾಗಿ ತಿನ್ನಬೇಕು, ಯಾರೇನೇ ಅಂದ್ಕೊಂಡ್ರು ಪರವಾಗಿಲ್ಲ, ಇರೋದೊಂದು ಜೀವನ ಹ್ಯಾಪಿಯಾಗಿರಬೇಕು ಅಷ್ಟೇ. ನನ್ನ ಬರ್ತ್ಡೇ ದಿವಸ ನನ್ನ ಹಸ್ಬೆಂಡು ಮತ್ತು ಕಿರಣು ಇಬ್ಬರು ಸೇರಿಕೊಂಡು ತುಂಬಾ ಸ್ಪೆಷಲ್ ಫೀಲ್ ಆಗೋ ಥರ ಮಾಡಿದ್ರು. ಇಬ್ಬರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಬರ್ತ್ಡೇ ದಿವಸ ತುಂಬ ಜನ ವಿಶ್ ಮಾಡಿದ್ರು. ಅವ್ರಿಗೂ ಈ ವಿಡಿಯೋ ಮೂಲಕ ನಾನು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರಾದರೂ ವಿಶ್ ಹೇಳೋಕ್ಕೆ ಮರ್ತೋದ್ರೆ ಅವರು ಸಹ ಈ ವಿಡಿಯೋ ನೋಡಾದಮೇಲೆ ಹೇಳಬೇಕು ಅಂತ ಅನಿಸಿದ್ರೆ ಹೇಳಿಬಿಡಿ. ನನಗನ್ಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಈ ಬರ್ತ್ಡೇ ಅನ್ನೋದು ಒಂದು ಹೊಸ ನೋಟ್ಬುಕ್ ಥರ. ಈ ಹೊಸ ಅಧ್ಯಾಯ, ಈ ಹೊಸ ನೋಟ್ಬುಕ್ನಲ್ಲಿ ನಾವು ಒಂದು ವರ್ಷ ಏನು ಬರ್ತೀಯೋ ಅದು ನೆಕ್ಸ್ಟ್ ಇಯರ್ ಬರೋವರೆಗೂ ನೆನಪಲ್ಲಿರುತ್ತೆ. ಅಂದರೆ ನಾವು ಒಳ್ಳೆಯದನ್ನೇ ಮಾಡ್ಕೊಂಡಿದ್ರೆ ನಮಗೆ ಮುಂದೆ ಒಳ್ಳೆಯದೇ ಆಗೋದು, ನಾವು ಕೆಟ್ಟದನ್ನೇ ಮಾಡ್ಕೊಂಡಿದ್ರೆ ಈ ಇಯರ್ ನೋಟ್ಬುಕ್ಕಲ್ಲಿ ಕೆಟ್ಟದೇ ಇರೋದು ಅನ್ನೋದು. ನಿಮ್ಗೇನು ಅನಿಸುತ್ತೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಕೇಕೆಲ್ಲ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಫೋಟೋಗಳನ್ನ ತೊಗೊಂಡ್ವಿ. ಇವಾಗ ಟ್ರೆಂಡಿಂಗಲ್ಲಿರೋ ವೀಡಿಯೋ ನಾನು ಮಾಡಿದೆ. ಅಂದರೆ 23, 32 ಈ ಥರ ನಂಬರ್ನ ಚೇಂಜ್ ಮಾಡುತ್ತಿಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ನನ್ನ ಫೇವ್ರೇಟ್ ರೆಸ್ಟೋರೆಂಟ್ ಮೇಘನಾ. 1 ತಿಂಗಳಾಯ್ತು ನಾನು ಮೇಘನಾ ಫುಡ್ ಹೋಗಿ. ಇವತ್ತು ನನ್ನ ಬರ್ಡೇ ಅಂದಮೇಲೆ ನಾನು ಇಷ್ಟದ್ದೇ ಆಗಬೇಕಲ್ಲ ಎಲ್ಲನೂ. ಅದಕ್ಕೆ ಕೇಕೆಲ್ಲ ಕಟ್ ಮಾಡಿಕೊಂಡು ನಾವು ಇವಾಗ ನೆಕ್ಸ್ಟು ಮೇಘನಾ ಫುಡ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಈ ದಿವಸ ನಾವು ಈ ಥರ ಫುಲ್ ಹ್ಯಾಪಿಯಾಗಿ ಕಳ್ಕೊಂಡ್ವಿ. ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದು, ಅದಾದಮೇಲೆ ಮನೇಲಿ ಒಂದು ಸ್ವಲ್ಪ ರೀಲ್ಸು ಫೋಟೋ ಎಲ್ಲ ತೊಗೊಂಡು ಕೇಕ್ ಕಟ್ ಮಾಡಿಕೊಂಡು ನೈಟ್ ಊಟಕ್ಕೆ ಆಚೆ ಬಂದಿದ್ದು. ನಾನು ಈ ವಿಶೇಷ ದಿನವನ್ನು ಇನ್ನಷ್ಟು ಸುಂದರವಾಗಿಸಿದೆ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ಸಲ ಬರ್ತ್ಡೇ ಅಂದರೆ ಬರೀ ಕೇಕ್ ಕಟ್ ಮಾಡ್ಕೊಳ್ಳೋದು, ಹೊಸ ಬಟ್ಟೆ ತೊಗೊಳ್ಳೋದು ಅಷ್ಟೇ ಇಲ್ಲ. ನಾವು ಹೋದ ವರ್ಷ ಏನೇನು ತಪ್ಪುಗಳನ್ನ ಮಾಡಿದ್ವಿ ಅದನ್ನೆಲ್ಲ ತಿದ್ಕೊಂಡು ಹೊಸ ಜೀವನದ ಕಡೆ ಕಾಲಿಡುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.